ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲೊಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಹರಿದಾಡ್ತಿದೆ. ಈ ನ್ಯೂಸ್ ಫೈಟ್ಗೆ ಸಂಬಂಧಪಟ್ಟಿದ್ದು. ಫೈಟ್ ಅಂದ ಕೂಡಲೇ ರಾಕಿಂಗ್ ಸ್ಟಾರ್ ಯಶ್ನ ಕೆಜಿಎಫ್ ನೆನಪು ಮಾಡಿಕೊಂಡು ಥ್ರಿಲ್ ಆಗಬೇಡಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿರೋ ಫೈಟ್ ಇಬ್ಬರು ಯುವ ರಾಜಕೀಯ ವ್ಯಕ್ತಿಗಳ ಮಧ್ಯೆ ನಡೀತಾ ಇರೋ ಎಕ್ಸ್ ಅಂದ್ರೆ ಹಿಂದೆ ಟ್ವಿಟರ್ ಅಂತಿದ್ರಲ್ಲ, ಅದ್ರಲ್ಲಿ ನಡೀತಿರೋ ವಾರ್ ಅಷ್ಟೇ. ಹೌದಾ? ಏನಿದು ಯುದ್ಧ? ಯಾರ್ಯಾರ ನಡುವೆ ನಡೀತಿದೆ ಅನ್ನೋದು ನಿಮ್ಮ ಕುತೂಹಲದ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಬಿಜೆಪಿಯ ಮೋಸ್ಟ್ ಯಂಗ್ ಅಂಡ್ ಎನರ್ಜೆಟಿಕ್ ಎಂಪಿ ತೇಜಸ್ವಿ ಸೂರ್ಯ ನಿಮಗೆಲ್ಲ ಗೊತ್ತೇ ಇದ್ದಾರೆ. ಹಾಗೆಯೇ ಇನ್ಸೈಟ್ಸ್ IAS ಅಕಾಡೆಮಿಯ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ವಿನಯ್ ಕುಮಾರ್ GB ಕೂಡ ಗೊತ್ತಿರಬಹುದು. ವಿಷಯ ಏನಪ್ಪಾ ಅಂದ್ರೆ, ಕಾಂಗ್ರೆಸ್ನ ಜಾತ್ಯತೀತ ತತ್ವವನ್ನ ಬೆಂಬಲಿಸುವ ವಿನಯ್ ಕುಮಾರ್ ತಮ್ಮ ಎಕ್ಸ್ ಖಾತೆಯಲ್ಲಿ ಕಾಂಗ್ರೆಸ್ MP ಟಿಕೆಟ್ ಅನ್ನ ಪಡೆದು MP ಆಗುವುದರ ಕುರಿತಾಗಿ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ಅದರಲ್ಲಿ ಅವರು ಸಾಧಾರಣ ಕುಟುಂಬವೊಂದರಲ್ಲಿ ಜನಿಸಿರುವುದು ನಮ್ಮ ತಪ್ಪಲ್ಲ ಎಂಬುದನ್ನ ಸಾಬೀತುಪಡಿಸಲು ಬಯಸಿದ್ದೇನೆ ಎಂದು ಬರೆದುಕೊಂಡಿದ್ರು. ಅದಕ್ಕೆ ಬಿಜೆಪಿಯ ತೇಜಸ್ವಿ ಸೂರ್ಯ, ನೀವು ತಪ್ಪಾದ ರಾಜಕೀಯ ಪಕ್ಷವನ್ನ ಆಯ್ಕೆ ಮಾಡಿಕೊಂಡಿದ್ದೀರಿ ಸಹೋದರ, ನಮ್ಮೊಂದಿಗೆ ಬನ್ನಿ, ಬಿಜೆಪಿ ಸರಿ, ನೀವು ಹೇಳಿದ್ದು ಸರಿಯಾಗಿದೆ, ನಿಮಗೆ ಒಳ್ಳೆಯದಾಗಲಿ ಎಂದು ಕಮೆಂಟ್ ಮಾಡಿದ್ರು. ಅದಕ್ಕೆ ಉತ್ತರವಾಗಿ ವಿನಯ್ ಕುಮಾರ್, ಧನ್ಯವಾದಗಳು ಸಹೋದರ, ನಾನು ಸರಿಯಾದ ರಾಜಕೀಯ ಪಕ್ಷವನ್ನೇ ಆಯ್ಕೆ ಮಾಡಿಕೊಂಡಿದ್ದೇನೆ. ನನ್ನ ಪಕ್ಷವು ನನ್ನ ಶ್ರಮವನ್ನ ಪರಿಗಣಿಸಿ ಕೋಮುವಾದ, ಅನ್ಯಾಯ ಮತ್ತು ಸಂವಿಧಾನವನ್ನ ದುರ್ಬಲಗೊಳಿಸುತ್ತಿರುವ ವಿರುದ್ಧ ಹೋರಾಡಲು ಸೂಕ್ತವಾದ ಜವಾಬ್ದಾರಿಯನ್ನ ಕೊಡುವ ವಿಶ್ವಾಸ ನನಗಿದೆ ಎಂದು ತಿರುಗೇಟನ್ನ ಕೊಟ್ಟಿದ್ದಾರೆ.